ವಿಡಿಯೋದಲ್ಲಿ ಅಂದ್ರೆ ಲಾಂತಳಿ ವಿಡಿಯೋದಲ್ಲಿ ನಿಮ್ಮ ಒಂದು ಕಳೆದ ತರಗತಿಯಲ್ಲಿ ವಚನ ಸಾಹಿತ್ಯದ ಆಶಯದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಹಾಗಾಗಿ ಒಟ್ಟಾರೆ ವಚನ ಸಾಹಿತ್ಯದ ಆಶಯ ಅಂತ ನಾವು ನೋಡಿದಾಗ ಇಲ್ಲಿ ಒಟ್ಟಾರೆ ನಿಮ್ಮ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 10 ಅಂಶಗಳನ್ನ ನಾವು ನೋಡ್ತಾ ಹೋದ್ವಿ. ಹಾಗಾಗಿ ಇಡೀ ಒಂದು 10 ಅಂಶಗಳಲ್ಲಿ ನಿನ್ನೆಯ ಒಂದು ತರಗತಿಯಲ್ಲಿ ನಾವು 5 ಅಂಶಗಳನ್ನ ಕಲ್ತ್ಕೊಂಡ್ವಿ, 4 ಅಂಶಗಳನ್ನ ಕಲ್ತ್ಕೊಂಡ್ವಿ. ಇವತ್ತಿಂದ 5ನೇ ಒಂದು ಅಂಶದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗಾಗಿ ಆ ಒಂದು ಕಳೆದ ತರಗತಿಯಲ್ಲಿ ಯಾವ ಯಾವ ಅಂಶಗಳನ್ನ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಅಲ್ಲೇ ವಚನ ಸಾಹಿತ್ಯದ ಆಶಯದಲ್ಲಿ ಎಲ್ಲರಿಗೂ ದೈವವನ್ನ ದೊರಕುವಂತೆ ಮಾಡುವಂತದ್ದನ್ನ ಕುರಿತು ಅಧ್ಯಯನ ಕೈಗೊಂಡ್ವೆ. ಜೊತೆಗೆ ಭಕ್ತಿ ಪ್ರಾಧಾನ್ಯತೆ, ಭಕ್ತಿ ಅನ್ನುವಂಥದ್ದು ಹೇಗಿರ್ಬೇಕು ಅನ್ನುವ ಒಂದಿಷ್ಟು ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಇದು ಕೂಡ ವಚನ ಸಾಹಿತ್ಯದ ಆಶಯ ಅನ್ನುವಂಥದ್ದನ್ನ ಕೂಡ ನಾವೆಲ್ಲ ವಿದ್ಯಾರ್ಥಿಗಳೇ ಅರಿತ್ವಿ. ಜೊತೆಗೆ ಆಡಂಬರದ ಆಚರಣೆಗಳನ್ನ ನಿರಾಕರಣೆ ಮಾಡಬೇಕು ಅಂತ ಹೇಳಿ ತಮ್ಮ ವಚನಗಳ ಆಶಯದಲ್ಲಿ ನಾವು ನೋಡ್ತೇವೆ. ಜೊತೆಗೆ ಜಾತಿ ವರ್ಗ ಯಾವುದೇ ಒಂದು ಜಾತಿಗೆ ಒಂದು ನೆಲಗಟ್ಟನ್ನ ಕೊಡದೆ, ಸಮಾನತೆಯನ್ನು ಕೊಡದೆ, ಎಲ್ಲಾ ಜಾತಿಗಳು ಒಂದೇ ಅನ್ನುವ ಒಂದು ಸಮಾನತೆಯನ್ನ ಸಾರಿರ್ತಕ್ಕಂಥ ಆಶಯವನ್ನ ಹೊತ್ತಿರ್ತಕ್ಕಂಥ ವಚನ ಸಾಹಿತ್ಯದ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ಹಾಗಾಗಿ ಇವತ್ತಿನ ದಿವಸ ಅಲ್ಲಿ ಹೇಳ್ತಾ ಹೋಗ್ತಾರೆ, ವಚನ ಸಾಹಿತ್ಯದ ಆಶಯದ 5ನೇ ಅಂಶ ಅಂತ ನಾವು ಇಲ್ಲಿ ನೋಡುವುದಾದ್ರೆ ಇಲ್ಲಿ ಹೇಳ್ತಾರೆ, ಜನರಿಗೆ ಆತ್ಮಾಭಿಮಾನ ಧೈರ್ಯ ತುಂಬುವುದು. ಏನೋ ಜನರಿಗೆ ಆತ್ಮಾಭಿಮಾನ ಧೈರ್ಯ ತುಂಬುವುದು. ಹಾಗಾಗಿ ಇಡೀ ಒಂದು ವಚನ ಸಾಹಿತ್ಯವನ್ನ ನಾವು ಮೆಲುಕು ಹಾಕಿ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ ಒಂದು ಅಂಶ ಅಂದ್ರೆ ಕೂಡ ಇಲ್ಲಿ ಜನರಿಗೆ ಆತ್ಮಾಭಿಮಾನ ಧೈರ್ಯ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬಸವಣ್ಣನವರು ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಕೆಳವರ್ಗದ ಎಲ್ಲಾ ಜನತೆಗೂ ಕೂಡ ಹೇಳ್ತಾ ಹೋಗ್ತಾರೆ, ನಾನು ನಿಮ್ಮವನು ಎಂದು ನಂಬಿಕೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಕೇವಲ ಒಂದು ಮಾತಿನ ಮೂಲಕ ವಚನದ ಒಂದು ಸಾಲನ್ನ ಹೇಳ್ತೀನಿ, ತಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ತಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಅಂದ್ರೆ ನಾನು ಕೇವಲ ಒಂದು ಜಾತಿಗೆ ಸೀಮಿತ ಅಂತ ಹೇಳಿದ್ರೆ ಆ ನನ್ನ ಒಂದು ದೇವರು ಕೂಡಲ ಸಂಗಮ ದೇವ ನನ್ನನ್ನ ನೋಡಿ ಗಹಗಹಿಸಿ ನಗುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜನರು ಕೂಡ ಒಂದೇ ಜಾತಿಯವರು ಇದ್ದಂತೆ ಇರಬೇಕು ಅನ್ನುವ ಒಂದು ಅಂಶವನ್ನ ವಚನ ಸಾಹಿತ್ಯದ ಮೂಲಕ ಬಸವಣ್ಣನವರು ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಜನರಿಗೆ ಅದನ್ನ ತಿಳುವಳಿಕೆ ನೀಡಬೇಕು ಅನ್ನುವ ಒಂದು ಅನಿಸಿಕೆಯನ್ನ ಹೊತ್ತ ಬಸವಣ್ಣ ಹೇಳ್ತಾ ಹೋಗ್ತಾನೆ. ತನ್ನ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಡೋಹಾರ ಕಕ್ಕಯ್ಯನನ್ನ ಚಿಕ್ಕಯ್ಯ ಅಥವಾ ಚಿಕ್ಕಪ್ಪ ಅಂತ ಹೇಳಿ ಕರೆಯುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿರ್ತಕ್ಕಂಥ ಮಾದಾರ ಚೆನ್ನಯ್ಯನನ್ನ ದೊಡ್ಡಯ್ಯ ಅಂತ ಹೇಳಿ ಕರೆಯುವಂತದ್ದನ್ನ ವಿದ್ಯಾರ್ಥಿಗಳೇ ನಾವು ನೋಡ್ತೀವಿ. ಹಾಗಾಗಿ ಕೇವಲ ಅಲ್ಲಿ ಯಾವುದೇ ಒಂದು ಜಾತಿಯ ಸಂಬಂಧ ಅಲ್ಲ, ಒಂದು ಮನಸ್ಸಿನ ಸಂಬಂಧ ಅನ್ನುವ ಒಂದು ಅನಿಸಿಕೆಯನ್ನ ಹೊತ್ತ ವಚನ ಸಾಹಿತ್ಯವನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇಲ್ಲಿ ಜನರಿಗೆ ಆತ್ಮಾಭಿಮಾನದ ಮೂಲಕ ಧೈರ್ಯವನ್ನ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ಜನ ಯಾವ ಜಾತಿ ಆದ್ರೇನು, ಜಾತಿ ಅನ್ನುವಂಥದ್ದು ಲೆಕ್ಕಕ್ಕೆ ಇಲ್ಲ, ಮನಸ್ಸಿನ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದಾಗಿರ್ಬೋದು, ಮನಸ್ಸಿನ ಒಂದು ಸ್ವಚ್ಛಂದ ಏನಿದೆಯಲ್ಲ ಅದು ಶ್ರೇಷ್ಠ ಜಾತಿ ಅನ್ನುವ ಮೂಲಕ ಅವರೆಲ್ಲ ಆ ಒಂದು ವಚನ ಸಾಹಿತ್ಯವನ್ನ ಮೆಲುಕು ಹಾಕುವುದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ತಾವು ಕೀಳು ಎಂದು ತಿಳಿದಿದ್ದ ಜನತೆಗೆ ಆತ್ಮಾಭಿಮಾನ ಧೈರ್ಯ ತುಂಬುವುದು. ಹಾಗಾಗಿ ಹೇಳ್ತಾ ಹೋಗ್ತಾರೆ, ಈ ಒಂದು ನಾವೆಲ್ಲ ನಿಮ್ಮವರೇ, ನೀವು ನಮ್ಮಂತೆ ಬಾಳಬೇಕಾದವರು. ನಾವೆಲ್ಲ ನಿಮ್ಮವರೇ, ನೀವು ನಮ್ಮಂತೆ ಬಾಳಬೇಕಾದವರು. ಹಾಗಾಗಿ ಈ ಬಸವಣ್ಣನವರೇ ಹೇಳ್ತಾ ಹೋಗ್ತಾರೆ, ಅನುಭವ ಮಂಟಪಕ್ಕೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಜನಕ್ಕೂ ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಕೂಡ ನಿಮ್ಮವನೇ, ನಾನು ಬೇರೆಯವನಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಯಾವ
ಜಾತಿಯನ್ನ ಲೆಕ್ಕಿಸದೆ ಅವರಲ್ಲಿ ಆತ್ಮಾಭಿಮಾನವನ್ನ, ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾ ಹೋಗ್ತಾರೆ, ನೀವು ನಮ್ಮಂತೆ ಬಾಳಬೇಕಾದವರು ಎಂಬ ಧೈರ್ಯ ತುಂಬಿದಾಗ ಆ ಕೆಳವರ್ಗದವರಲ್ಲಿಯೂ ಆತ್ಮಾಭಿಮಾನ ಉಂಟಾಯಿತು. ಯಾವಾಗ ಬಸವಣ್ಣನವರು ನೀವು ಕೂಡ ನಮ್ಮ ಹಾಗೆ ಬದುಕಬೇಕು, ಬಾಳ್ಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾರೆ ನೋಡಿ, ಆಗ ಅಲ್ಲಿರ್ತಕ್ಕಂತ ಅಂದ್ರೆ ಕೆಳವರ್ಗದ ಜನತೆಗೂ ಕೂಡ ಆತ್ಮಾಭಿಮಾನ ಉಂಟಾಗ್ತದೆ. ನಾವು ಕೂಡ ಅನುಭವ ಮಂಟಪಕ್ಕೆ ಹೋಗ್ಬೋದು, ನಾವು ಕೂಡ ನಮಗೆ ಅನಿಸಿರ್ತಕ್ಕಂತ ವಚನವನ್ನ ಕಟ್ಟಬಹುದು ಅಂತಕ್ಕಂತ ಒಂದು ಅನಿಸಿಕೆಯನ್ನ ಅಲ್ಲಿ ತುಂಬುವಂತ ಕೆಲಸವನ್ನ ಆ ಬಸವಣ್ಣನವರು ಕೈಗೊಳ್ತಾರೆ ವಿದ್ಯಾರ್ಥಿಗಳೇ. ಆಗ ಹೇಳ್ತಾರೆ, ಅವರು ತಮ್ಮ ಆಲೋಚನೆಗಳನ್ನ ಧೈರ್ಯದಿಂದ ಅನುಭವ ಮಂಟಪದಲ್ಲಿ, ಧಾರ್ಮಿಕ ಚರ್ಚೆಗಳಲ್ಲಿ ಮಂಡಿಸುವಂತಾಯಿತು. ಯಾರಲ್ಲಿ ಧೈರ್ಯವನ್ನ ತುಂಬಿದ್ರೋ ಆ ಧೈರ್ಯ ಕೆಳವರ್ಗದ ಜನರಿಗೆ ಆತ್ಮಾಭಿಮಾನ ಉಂಟು ಮಾಡ್ತದೆ. ಯಾವಾಗ ಆ ಕೆಳವರ್ಗದ ಜನರಲ್ಲಿ ಆತ್ಮಾಭಿಮಾನ ಉಂಟಾಯ್ತೋ ಅಲ್ಲೇ ಧೈರ್ಯದಿಂದ ತಮ್ಮ ಆಲೋಚನೆಗಳನ್ನ ಮುಕ್ತವಾಗಿ ಧೈರ್ಯದಿಂದ ಅನುಭವ ಮಂಟಪದಲ್ಲಿ ಮತ್ತೆ ಧಾರ್ಮಿಕ ಚರ್ಚೆಗಳಲ್ಲಿ ಮಂಡಿಸುವಂತಹ ಕೆಲಸವನ್ನ ಕೆಳವರ್ಗದ ಜನತೆ ಅಲ್ಲೇ ಪ್ರಾರಂಭ ಮಾಡ್ತಾ ಹೋಯ್ತು, ಕೈಗೊಳ್ತಾ ಹೋಯ್ತು. ಯಾವಾಗ ಧೈರ್ಯ ಯಾವಾಗ ಬಂತು ಆಗ ಆತ್ಮಾಭಿಮಾನ ಉಂಟಾಯ್ತೋ, ಆತ್ಮಾಭಿಮಾನ ಯಾವಾಗ ಬಂತು ನಾವು ಕೂಡ ನಮ್ಮ ಅನಿಸಿಕೆಗಳನ್ನ ಇಲ್ಲಿ ವ್ಯಕ್ತಪಡಿಸಬಹುದು ಅಂತಕ್ಕಂಥ ಒಂದು ಆಲೋಚನೆ ಉಂಟಾಗ್ತದೆ. ಆ ಆಲೋಚನೆಯ ಮೂಲಕ ಎಲ್ಲಾ ಜನತೆ ಅನುಭವ ಮಂಟಪಕ್ಕೆ ಬರುವಂತಾಯ್ತು. ಧಾರ್ಮಿಕ ಚರ್ಚೆಗಳಲ್ಲಿಯೂ ಕೂಡ ಒಂದು ಚರ್ಚೆಯನ್ನ ಮಂಡಿಸುವಂತ ಒಂದು ಕೆಲಸಕ್ಕೆ ಮುಂದಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಒಂದು ಶರಣ ತನ್ನ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಹೋಗ್ತಾನೆ. ಎಂಥ ಮಾತನ್ನ ಹೇಳ್ತಾ ಹೋಗ್ತಾನೆ ಅಂತಂದ್ರೆ, ನಾವು ಮಾಡ್ತಕ್ಕಂತ ಕಾಯಕ ಅಂದ್ರೆ ನಾವು ಮಾಡ್ತಕ್ಕಂತ ಒಂದು ಕೆಲಸ ಕೇವಲ ಲೌಕಿಕ ಲಾಭಕ್ಕಾಗಿ ಮಾಡುವಂತದ್ದಲ್ಲ. ಅಂದ್ರೆ ಪ್ರತಿಯೊಬ್ಬರು ಮಾಡ್ತಕ್ಕಂತ ಕೆಲಸ ಹೇಗೆ ಅಂತಂದ್ರೆ, ನಾವು ಯಾವುದೋ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ, ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಆ ಹಿಂದಿನ ಉದ್ದೇಶ ಯಾವುದನ್ನ ಬೇಡುವಂತದ್ದಿರಬಾರ್ದು. ಅಂತಂದ್ರೆ ನಾವು ಮಾಡ್ತಕ್ಕಂತ ಕೆಲಸ ಯಾವುದೇ ಒಂದು ಫಲವನ್ನ ನೀಡದೇ ಇರ್ತಕ್ಕಂತ ಕಾಯಕವಾಗಿರ್ಬೇಕು, ಕೆಲಸವಾಗಿರ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಅಂಬಿಗರ ಚೌಡಯ್ಯ ಅಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಅವನ ಮಾತನ್ನ ಕೇಳಿ ವಿದ್ಯಾರ್ಥಿಗಳೇ, ಕಾಯಕ ಕೇವಲ ಲಾಭಕ್ಕಾಗಿ ಮಾಡುವಂತದ್ದು ಅಲ್ಲ, ಅದಕ್ಕೊಂದು ಮೌಲಿಕ ಅರ್ಥವಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಕಾಯಕವನ್ನ ಕೆಲಸವನ್ನ ಮಾಡುವಂತದ್ದಲ್ಲ. ನಾವು ಮಾಡ್ತಕ್ಕಂತ ಕೆಲಸ ಅದಕ್ಕೊಂದು ಅರ್ಥ ಇರಬೇಕು, ಅದಕ್ಕೊಂದು ಮೌಲ್ಯ ಇರಬೇಕು. ಆ ಅಂಥ ಕಾಯಕಕ್ಕೆ ಮಾತ್ರ ಅಲ್ಲಿ ಉತ್ತಮ ಪ್ರತಿಫಲ ದೊರಕುತ್ತದೆ, ಅಂಥ ಕಾಯಕ ಮಾತ್ರ ಶ್ರೇಷ್ಠ ಕಾಯಕವಾಗ್ತದೆ ಅನ್ನುವ ಮಾತನ್ನ ಅಂಬಿಗರ ಚೌಡಯ್ಯ ಹೇಳ್ತಾ ಹೋಗ್ತಾರೆ. ಇಂಥ ಮಾತುಗಳನ್ನ ಆಲಿಸಿರ್ತಕ್ಕಂತ ಪ್ರತಿಯೊಬ್ಬ ಜನರು ಕೂಡ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಅನುಭವ ಮಂಟಪಕ್ಕೆ ಬರುವಂತಾಗ್ತಾರೆ, ಧಾರ್ಮಿಕ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವಂತರಾಗ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದು ಸಹ ವಚನ ಸಾಹಿತ್ಯದ ಆಶಯದಲ್ಲಿ ಒಂದು ಜನರಿಗೆ ಆತ್ಮಾಭಿಮಾನ, ಧೈರ್ಯ ತುಂಬುವಂತಹ ಕೆಲಸ ಅಂತ ಹೇಳ್ತಾ ಹೋಗ್ತಾರೆ. ನಂತರದ ಅಂಶ ಅಂತ ನಾವು ನೋಡಿದ್ರೆ, ಸ್ತ್ರೀಯರಿಗೂ ಸಮಾನ ಅವಕಾಶ ನೀಡುವುದು. ಯಾರಿಗೆ? ಸ್ತ್ರೀಯರಿಗೂ ಸಮಾನ ಅವಕಾಶ ನೀಡುವುದು. ಅಲ್ಲೇ ಮುಖ್ಯವಾಗಿ ನಾನು ವಚನ ಸಾಹಿತ್ಯದ ಪ್ರಾರಂಭದಲ್ಲಿಯೇ ಹೇಳಿದೆ, ಈ ವಚನ ಸಾಹಿತ್ಯ ಯಾಕೆ ಶ್ರೇಷ್ಠ ಸಾಹಿತ್ಯ ಆಯ್ತು ಅಂದ್ರೆ, ಮುಖ್ಯವಾಗಿ ಸ್ತ್ರೀಯರಿಗೆ ಸಮಾನ ಅವಕಾಶ ನೀಡಿದ್ದಕ್ಕಾಗಿಯೇ ಅದು ಒಂದು ಶ್ರೇಷ್ಠ ಸಾಹಿತ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ. ಮೊಟ್ಟ ಮೊದಲಿಗೆ ಮುಕ್ತವಾಗಿ ಆ ಒಂದು ಸ್ತ್ರೀಯರಿಗೆ ಸಮಾನ ಅವಕಾಶ ನೀಡಿರ್ತಕ್ಕಂತ ಸಾಹಿತ್ಯ ಅಂದ್ರೇನೆ ವಚನ ಸಾಹಿತ್ಯ ಅಂತ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾರೆ, ಅಂದ್ರೆ ವಚನ ಸಾಹಿತ್ಯದ ಮುಖ್ಯ ಆಶಯ ಏನಿತ್ತು ಅಂತಂದ್ರೆ, ಸ್ತ್ರೀಯರಿಗೂ ಮತ್ತು ಸ್ತ್ರೀಯರ ಮತ್ತು ಪುರುಷನ ನಡುವಿನ ಅಂತರವನ್ನ ತೆಗೆದು ಹಾಕ್ತಕ್ಕಂಥದ್ದು, ಹೊಡೆದು ಓಡಿಸುವಂತದ್ದೇ ಆ ಒಂದು ಸಾಹಿತ್ಯದ ಮುಖ್ಯ ಆಶಯವಾಗಿತ್ತು. ಜೊತೆಗೆ ಎಲ್ಲಿಯವರೆಗೆ ಸಮಾಜದ ಎರಡನೆಯ ದರ್ಜೆಯ ಪ್ರಜೆಯಾಗಿ ಸ್ತ್ರೀಯರನ್ನ ಕಾಣಲ್ಪಟ್ಟಿತ್ತೋ ಅಂಥ ಒಂದು ಸ್ತ್ರೀಯೇ ಈ ಸಂದರ್ಭದಲ್ಲಿ, ಅಂದ್ರೆ ಯಾವಾಗ ವಚನ
ಯಾವಾಗ ಮಹಿಳೆ ಧಾರ್ಮಿಕ ಚರ್ಚೆಗೆ ಒಳಗಾಗ್ತಾಳೋ, ಯಾವಾಗ ಮಹಿಳೆ ಎಲ್ಲಾ ಕ್ರಿಯೆಗಳಲ್ಲಿ ಪುರುಷನ ಸರಿಸಮಾನವಾಗಿ ನಿಲ್ಲುವಂತಾಗ್ತಾಳೋ, ಆ ಸಮಯವನ್ನ ನೋಡಿರ್ತಕ್ಕಂತ ಸಂದರ್ಭವನ್ನ ನಾವೇನಾದ್ರೂ ಇವತ್ತು ಮನಗಂಡಿದ್ದೆ ಆಯ್ತು ಅಂತಂದ್ರೆ ಅವತ್ತಿನ ದಿನ ಮಹಿಳೆ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನ ಪಡೆದು ಅಂತಕ್ಕಂತ ಒಂದು ಅಭಿಲಾಷೆ ಕೂಡ ನಮ್ಗೆ ವ್ಯಕ್ತವಾಗ್ತಾ ಹೋಗ್ತದೆ. ಹಾಗಾಗಿ ಯಾವ ಸಾಹಿತ್ಯವನ್ನ ಶ್ರೇಷ್ಠ ಸಾಹಿತ್ಯ ಅಂತ ನಾವು ಇವತ್ತಿನ ದಿವಸ ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೀವಿ ವಿದ್ಯಾರ್ಥಿಗಳೇ, ಆ ಶ್ರೇಷ್ಠವಾದ ಆ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಗೆ ಶರಣರು ಸ್ವಾತಂತ್ರ್ಯವನ್ನ ನೀಡಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿಯೇ ಯಾವಾಗ ಆಕೆಗೆ ಪುರುಷರ ಸಮಾನವಾಗಿ ಆಕೆ ಬದುಕುವಂತಾದ್ಲೋ, ಯಾವಾಗ ಅನುಭವ ಮಂಟಪಕ್ಕೆ ತನ್ನ ಒಂದು ಮುಕ್ತತೆಯಿಂದ ತನ್ನ ಆಲೋಚನೆಗಳನ್ನ ಧಾರ್ಮಿಕ ಚರ್ಚೆಗಳಲ್ಲಿ ಮಂಡಿಸುವಂತಾದ್ಲೋ, ಆಗ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ಧೈರ್ಯದಿಂದ ನಾವು ಎದೆ ಉಬ್ಬಿಸಿ ಹೇಳ್ತಾ ಇದ್ದೀವಿ ಮಕ್ಕಳೇ, 40 ವಚನಕಾರ್ತಿಯರ ಸಂಗ್ರಹಗಳು ನಮ್ಗೆ ಇವತ್ತು ದೊರೀತಾ ಹೋದವು. ಯಾರಿಂದ ಅಂತ ನಾವು ನೋಡಿದಾಗ ಇದೇ 12ನೇ ಶತಮಾನದ ವಚನ ಸಾಹಿತ್ಯ ಅಥವಾ ನಡುಗನ್ನಡ ಸಾಹಿತ್ಯ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಯಾವ ಸ್ತ್ರೀಯನ್ನ ಮಾಯೆ ಅಂತ ಕರಿತಾ ಇದ್ರು, ಯಾವ ಸ್ತ್ರೀಯೇ ತನ್ನ ಎಲ್ಲ ಆಲೋಚನೆಗಳಿಂದ ಹಿಂದೆ ಸರಿದಿದ್ಲೋ ಅಂತ ಸ್ತ್ರೀಯನ್ನು ಆ ವಚನಕಾರರು ಹೇಳ್ತಾ ಹೋಗ್ತಾರೆ. ಸ್ತ್ರೀ ಅಂದರೆ ಮಾಯೆ ಅಂತ ಹೇಳ್ತಾ ಹೋಗ್ತಾರೆ. ಆಗ ಅಲ್ಲಿರ್ತಕ್ಕಂಥ ವಚನಕಾರರು ಹೇಳ್ತಾ ಹೋಗ್ತಾರೆ, ಸ್ತ್ರೀ ಅಂದ್ರೆ ಮಾಯೆ ಅಲ್ಲ, ಮಾಯೆ ಅನ್ನುವಂಥದ್ದು ಒಳಗಿನ ಭಾವ ಅಂತ ಹೇಳ್ತಾರೆ, ಮನಸ್ಸು ಭಾವ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಒಂದು ಮಾಯೆ ಅಂದ್ರೆ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ವಚನಕಾರರು ಮಾಯೆ ಅಂತ ಹೇಳಿದ್ರು. ಹಾಗಾಗಿ ಹೆಣ್ಣು ಮಾಯೆ ಅಲ್ಲ. ಆ ಮಾಯೆ ಅನ್ನುವಂಥದ್ದು ಸ್ತ್ರೀಯರಿಗೂ ಇರ್ತದೆ, ಜೊತೆಗೆ ಪುರುಷರಿಗೂ ಇರ್ತದೆ ಅಂತಕ್ಕಂಥ ಒಂದು ಹೊಸದೊಂದು ಪರಿಕಲ್ಪನೆಯನ್ನ ಕಟ್ಟುವಂತಹ ಒಂದು ಕೆಲಸಕ್ಕೆ ಕೂಡ ಸಾಹಸಕ್ಕೆ ಕೂಡ ಮುಂದಾದ್ರು ಈ ಒಂದು ಸಂದರ್ಭದ ವಚನಕಾರರು ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಹಾಗಾಗಿ ಆಯಾ ದೇಹದ ಚರ್ಯಕ್ಕೆ ತಕ್ಕಂತೆ ಆಯಾ ಒಂದು ಹೆಣ್ಣು ಗಂಡು ಅಂತಕ್ಕಂಥ ಒಂದು ಜಾತಿಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಪುರುಷನಲ್ಲೂ ಮತ್ತು ಸ್ತ್ರೀಯರಲ್ಲಿ ಇರ್ತಕ್ಕಂಥ ಒಂದು ಏನು ಆತ್ಮ ಇದೆಯಲ್ಲ, ಅದು ಮಾತ್ರ ಮಾಯೆ ಅಂತ ಹೇಳುವಂತಹ ಒಂದು ಮುಕ್ತತೆಯನ್ನು ಸಹ ನಾವು ಈ ವಚನದ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಹೇಳ್ತಾ ಹೋಗ್ತಾಳೆ ನೀಲಮ್ಮ ಒಂದು ಕಡೆ, ಹೊನ್ನ ಬಿಟ್ಟಡೇನು ಹೆಣ್ಣ ಬಿಟ್ಟಡೇನು ಮಣ್ಣ ಬಿಟ್ಟಡೇನು ವಿರಕ್ತನಾಗವಲ್ಲನೆ. ಹಾಗಾಗಿ ಹೇಳ್ತಾರೆ ಅಂದ್ರೆ ಯಾವ ವ್ಯಕ್ತಿ, ಯಾವ ಶ್ರೇಷ್ಠ ವ್ಯಕ್ತಿ ಅಂತ ನಾವೇನ್ ಕರಿತಾ ಹೋಗ್ತೀವಲ್ಲ, ಆತ ಹಣವನ್ನ ಬಿಟ್ರೆ, ಮತ್ತೆ ಸ್ತ್ರೀಯ ವ್ಯಾಮೋಹವನ್ನ ಬಿಟ್ರೆ, ಮತ್ತೆ ಭೂಮಿಯ ಆಸ್ತಿಯ ಒಂದು ಒಡೆತನವನ್ನ ಆಸೆ ಪಡುವುದನ್ನ ಬಿಟ್ರೆ ಆ ವ್ಯಕ್ತಿ ವಿರಕ್ತನಾಗ್ಲಿಕ್ಕೆ ಸಾಧ್ಯವೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರಶ್ನಿಸುವ ನೀಲಮ್ಮನನ್ನ ನಾವು ನೆನೆಸಲೇಬೇಕು ಮಕ್ಕಳೇ. ಹಾಗಾಗಿ ಆಕೆ ಹೇಳ್ತಾ ಹೋಗ್ತಾರೆ, ವಿರಕ್ತರು ಪುರುಷನೂ ಆಗ್ಬಹುದು ಅಥವಾ ಸ್ತ್ರೀನೂ ಆಗ್ಬೋದು. ಯಾವ ವ್ಯಕ್ತಿ ಹೆಣ್ಣನ್ನ ಮಣ್ಣನ್ನ ಹೊನ್ನನ್ನ ಬಿಟ್ಟ ತಕ್ಷಣನೇ ವಿರಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಆಲೋಚನೆಗಳು, ಅವನ ಚಿಂತನೆಗಳು ಬದಲಾವಣೆ ಆದಾಗ ಮಾತ್ರ ವಿರಕ್ತನಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮುಂದಿನ ಒಂದು ಅಂಶವನ್ನು ಕೂಡ ನಾನು ಮುಂದಿನ ಅಂದ್ರೆ 6ನೇ ವಿಡಿಯೋದಲ್ಲಿ ಒಂದು ಪ್ರಸ್ತುತ ಪಡಿಸ್ತೀನಿ ಮಕ್ಕಳೇ. ಅಲ್ಲಿವರೆಗೂ ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ಕುರಿತು ಓದ್ಕೊಳ್ರಿ, ಮನಗಣನೆ ಮಾಡ್ಕೊಳ್ರಿ. ಹಾಗಾಗಿ ಇಡೀ ಒಂದು ವಚನ ಸಾಹಿತ್ಯದ ಆಶಯದಲ್ಲಿ ನಾವು ಒಟ್ಟಾರೆ ಎಷ್ಟು ಅಂಶಗಳನ್ನ ಕಲ್ತ್ವಿ ಇವತ್ತಿನ ದಿವಸ? 6 ಅಂಶಗಳನ್ನ ನಾವು ನೋಡ್ತಾ ಹೋದ್ವಿ. ಹಾಗಾಗಿ ಮುಂದಿನ ಒಂದು ಅಂಶದ ಕುರಿತು ಮುಂದಿನ ಅಂದ್ರೆ 6ನೇ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ, ಅಧ್ಯಯನವನ್ನ ಕೈಗೊಳ್ಳೋಣ.